ಎಲ್ಲ PMC ಕನ್ನಡ ವೀಕ್ಷಕರಿಗೆ ನನ್ನ ಆತ್ಮ ನಮಸ್ಕಾರಗಳು ಮತ್ತು ಪಿರಮಿಡ್ ಸಂಸ್ಥೆಯ ಸಂಸ್ಥಾಪಕರಾದ ಬ್ರಹ್ಮರ್ಷಿ ಪತ್ರಿಜಿ ಮತ್ತು ಸ್ವರ್ಣಮಾಲಾ ಮೇಡಮ್ ಇವರಿಗೂ ನನ್ನ ಆತ್ಮ ಪ್ರಣಾಮಗಳು. ನನ್ನ ಹೆಸರು ಶೈಲಜಾ ಅಂತ. ನಾನು ಮೂಲತಃ ಬೆಂಗಳೂರಿನವಳು. ಮದುವೆ ಆದಮೇಲೆ ಚಿಂತಾಮಣಿಗೆ ಬಂದಿದ್ದೀನಿ. ಮೊದಲನೇದಾಗಿ ನಾನೇನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ನನ್ನ ಆಧ್ಯಾತ್ಮಿಕ ಬೆಳವಣಿಗೆಗೆ ಕಾರಣವಾದ ಪ್ರತಿಯೊಬ್ಬರಿಗೂ, ಅದು ಫ್ಯಾಮಿಲಿ ಮೆಂಬರ್ಸ್ ಆಗಿರಬಹುದು ಅಥವಾ ಸ್ಪಿರಿಚುವಲ್ ಫೀಲ್ಡ್ಗೆ ನಾನು ಎಂಟರ್ ಆದಮೇಲೆ ನನಗೆ ಸಿಕ್ಕ ಗುರುಗಳಾಗಿರ್ಬೋದು, ಎಲ್ಲರಿಗೂ ನಾನು ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಅವರಿಗೆಲ್ಲರಿಗೂ. ನನಗೆ ಸಹನೆ ಮತ್ತು ತಾಳ್ಮೆಯನ್ನು ಹೇಳಿಕೊಟ್ಟ ಎಲ್ಲ ಗುರುಗಳಿಗೂ, ಅವರು ನನ್ನ ಮಕ್ಕಳಿರ್ಬೋದು, ನನ್ನ ಹಸ್ಬೆಂಡ್ ಇರ್ಬೋದು ಅಥವಾ ಯಾರಾದರೂ ಇರಬಹುದು, ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಾನು 21 ವರ್ಷಗಳಿಂದ ಧ್ಯಾನವನ್ನು ಮಾಡ್ತಾಯಿದ್ದೀನಿ. ಈ ಧ್ಯಾನವನ್ನು ನನಗೆ ಪರಿಚಯ ಮಾಡಿಕೊಟ್ಟವರು ಸುಜಾತ ಅಂತ. ಆದರೆ ನಾನು MSc ಓದಿದ್ದೀನಿ ಬಾಟ್ನಿಯಲ್ಲಿ. ನನಗೆ ಬೆಂಗಳೂರಿಂದ ಇಲ್ಲಿಗೆ ಬಂದಾಗ ತುಂಬ ವಿಚಿತ್ರವಾದ ಒಂದು ವಾತಾವರಣ ಅನ್ನಿಸ್ತು. ಅಲ್ಲಿ ತುಂಬ ಫ್ರೀಯಾಗಿ ಇರ್ತಾಯಿತ್ತು. ಇಲ್ಲಿ ಕನ್ಸರ್ವೇಟಿವ್ ಫ್ಯಾಮಿಲಿ ಇದ್ದು ಮತ್ತು ಊರು ದೊಡ್ಡದಲ್ಲ, ಅದು ಮನನ ನನಗೆ ಇರಲಿಲ್ಲ, ಅಂದರೆ ಅದು ನನಗೆ ಗೊತ್ತಿರಲಿಲ್ಲ. ಸೊ ಇಲ್ಲಿ ಬಂದಮೇಲೆ ನಾನು ಸುಮಾರು ಮದುವೆ ಆದಮೇಲೆ ಒಂದು 10 ವರ್ಷ ಸಫರ್ ಮಾಡಿದ್ದೀನಿ. ಆದರೆ ನನಗೆ ಧ್ಯಾನದಿಂದನೇ ಈ ಸಫರಿಂಗ್ ಎಂಡ್ ಆಗುತ್ತೆ ಅನ್ನೋ ವಿಷಯ ನನಗೆ ಗೊತ್ತಿಲ್ಲದೇನೂ ಸಹ ಎಷ್ಟೋ ವರ್ಷಗಳು ಹಾಗೆ ಧ್ಯಾನ ಮಾಡದೇನೂ ಇದ್ದೀನಿ. ಪದ್ಮಲತಾ ಮೇಡಮ್ ಅವರು ನನಗೆ ರೋಡಲ್ಲಿ ಸಿಕ್ಕಿದಾಗ ಪಕ್ಕದ ರೋಡ್ಗೆ ಓಡಿ ಹೋಗ್ತಾಯಿದ್ದೆ. ಯಾಕೆ ಅಂದರೆ ಅವರು ಸಿಕ್ಕಾಗೆಲ್ಲ ನನಗೆ ಧ್ಯಾನದ ಬಗ್ಗೆ ಹೇಳ್ತಾಯಿದ್ರು. ನನಗೆ ಧ್ಯಾನ ಅಷ್ಟು ಇಷ್ಟ ಇರಲಿಲ್ಲ. ಮೆಡಿಟೇಷನ್ ಅನ್ನೋ ವರ್ಡ್ ನಾನು ಬೆಂಗಳೂರಲ್ಲಿರಬೇಕಾದ್ರೆ ಕೇಳಿದ್ದೆ, ಅದರ ಮಾಡಿರೋ ಅನುಭವ ನನಗಿಲ್ಲ, ಮತ್ತು ಅದರ ರುಚಿ ನನಗೆ ಏನು ಅಂತ ಒಂದು ಸ್ವಲ್ಪನೂ ಗೊತ್ತಿರಲಿಲ್ಲ. ಸೊ ಅವ್ರನ್ನ ತಪ್ಪಿಸ್ಕೊಂಡು ಓಡಿ ಹೋಗ್ತಾಯಿದ್ದೆ. ಮತ್ತು ನಾನು ಇದ್ದಿದ್ದು ಜಾಯಿಂಟ್ ಫ್ಯಾಮಿಲಿಯಲ್ಲಿ. ನನ್ನ ಮೊದಲನೇ ವಾರ್ಗಿತಿ ಅವರು ಒಂದು ದಿವಸ ಕರೆದ್ರು. ಅವರು ಆಲ್ರೆಡಿ ಹೋಗ್ತಾಯಿದ್ರು, ಅದು ನನಗೆ ಗೊತ್ತಿರಲಿಲ್ಲ. ಸೊ ಅವ್ರು ನನ್ನ ಈ ಸುಜಾತ ಅನ್ನೋರ ಮನೆಗೆ ಬಾ, ಧ್ಯಾನ ಮಾಡೋಣ, ನೀನು ನೋಡು, ನಿನಗಿಷ್ಟ ಆದರೆ ಕಂಟಿನ್ಯೂ ಮಾಡು, ಇಲ್ಲದೇ ಇದ್ದರೆ ಬೇಡ ಅಂತ ಹೇಳಿದ್ರು. ಸರಿ ನೋಡೋಣ, ಏನು ಸಮಯ ಇದೆಯಲ್ಲ, ನನ್ನ ಮಗಳು ಸ್ಕೂಲ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಹೋದೆ. ಏನೋ ಒಂದು ಸ್ವಲ್ಪ ಆಲೋಚನೆಗಳು ಜಾಸ್ತಿ ಬರೋ ಹಂಗೆ ಆಯಿತು. ಆದರೆ ಎಲ್ಲಿಂದನೋ ಒಳಗಡೆಯಿಂದ ಇದನ್ನು ನಾನು ಕಲಿಬೇಕು ಅಂತ ಮೊದಲನೇ ಬಾರಿಗೆ ನನಗೆ ಆವಾಗ ಅನ್ನಿಸಿತ್ತು. ಸೊ ಮನೆಗೆ ವಾಪಸ್ ಬಂದಮೇಲೆ ಆಲೋಚನೆಗಳು ಬಂದ್ರೇನು, ಹೇಗೆ ನಾನು ಓದಲ್ಲಿ ಎಲ್ಲ ಓದಬೇಕು, ಅದನ್ನು ನಿಧಾನವಾಗಾದರೂ ಓದಬೇಕು ಅಂತ ನಾನು ಟೈಮ್ ಸರಿ ಮಾಡಿಕೊಂಡು ಅದನ್ನು ಸಾಧಿಸ್ತಾ ಇದ್ದೆ. ಕಂಪ್ಲೀಟ್ ಹಿಂದಿ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಏನಾದರೂ ಕಂಪ್ಲೀಟ್ ನಾಲೆಡ್ಜ್ ನಾನು ತಗೊಳ್ಬೇಕು, ಅರ್ಧ ಬರ್ಧ ಹಾಗೆ ಮಾಡಬಾರ್ದು ಅಂತ ಹೇಗೆ ಚಾಲೆಂಜಾಗಿ ಓದ್ತಾ ಇದ್ನೋ, ಅದೇ ರೀತಿ ಧ್ಯಾನದಲ್ಲಿ ನಾನು ಕೂತಾಗ ನನಗೆ ಆಲೋಚನೆಗಳು ಬರುತ್ತಲ್ವ. ಸೊ ಐ ಶುಡ್ ಓವರ್ಕಮ್ ಅಂತ ಹೇಳಿ 5 ಮಿನಿಟ್ಸ್ ಒಂದು ದಿವಸ, 7 ಮಿನಿಟ್ಸ್ ನೆಕ್ಸ್ಟ್ ದಿವಸ, ಹೀಗೆ ನಾನು ಸ್ಟಾರ್ಟ್ ಮಾಡಿದ್ದು. 10 ಮಿನಿಟ್ಸ್ ಅದಕ್ಕೆ ನೆಕ್ಸ್ಟ್ ದಿವಸ. ಸೊ ಟೋಟಲಾಗಿ ನಾನು 15 ಮಿನಿಟ್ಸ್ ವಿತೌಟ್ ಥಾಟ್ಸ್ ಕುತ್ಕೊಳ್ಳೋದಕ್ಕೆ ನಾನು ರೂಮಲ್ಲಿ ಬಾಗಿಲು ಹಾಕ್ಕೊಂಡು ಅಭ್ಯಾಸ ಮಾಡ್ಕೊಳ್ತಾ ಇದ್ದೆ. ಆಮೇಲೆ 15 ಮಿನಿಟ್ಸೇ ನಾನು ತುಂಬ ಚೆನ್ನಾಗಿ ಧ್ಯಾನ ಮಾಡೋದಕ್ಕೆ ಆಗ್ತಾಯಿತ್ತು. ತುಂಬ ನೆಮ್ಮದಿ ಮತ್ತು ತುಂಬ ಪೀಸ್ ಆಫ್ ಮೈಂಡ್. ಅಂದರೆ ನಾನು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದೀನಿ ಅಂತ ಅಲ್ಲ, ಎಲ್ಲರಿಗೂ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ವಿತ್ ಪೀಪಲ್ ಬರುತ್ತೆ ಅಲ್ವಾ, ಮತ್ತು ಅದ್ರ ಜೊತೆ ಸೆಣಸಾಡಬಾರ್ದು ಅನ್ನೋ ವಿಷಯ ನನಗೆ ಜಸ್ಟ್ ಈ ಸೈಲೆನ್ಸಲ್ಲೇ ಗೊತ್ತಾಯಿತು. ಅಂದರೆ ಸ್ಟಿಲ್ನೆಸ್ ಆಫ್ ಮೈಂಡಿಂದ. ಸೊ ವಿ ಶುಡ್ ನಾಟ್ ಆರ್ಗ್ಯೂ, ಅಂದರೆ ವಾದ ಮಾಡಬಾರ್ದು ಅನ್ನೋ ವಿಷಯ ಯಾರು ಹೇಳದೇ ಇದ್ದರೂ ನನಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು. ಸೊ ಯಾವಾಗಾದರೂ ಬೇಜಾರಾದಾಗ ಮತ್ತು ನನಗೆ ಸಮಯ ಸಿಕ್ಕಾಗ, ಇಂಥ ಸಮಯ ಅಂತ ಏನಿಲ್ಲ, ಬಾಗಿಲು ಹಾಕ್ಕೊಂಡು ಕೂತ್ಕೊಂಡು ಧ್ಯಾನ ಮಾಡ್ಕೊಳ್ತಾ ಇದ್ದೆ. ಹೀಗೆ 8.5 years 10 years ಹೀಗೆ ಬರೀ ಜಸ್ಟ್ ಪೀಸ್ ಆಫ್ ಮೈಂಡ್ಗೋಸ್ಕರನೇ ನಾನು ಧ್ಯಾನ ಮಾಡಿದೆ. ಮತ್ತು ನಾನು ಸಪ್ರೇಟ್ ಆದೆ. ನನಗೆ 2ನೇ ಮಗು ಆದಮೇಲೆ ನಾನು ಕಂಪ್ಲೀಟ್ಲಿ ಐ ವಾಸ್ ಕಟ್ ಆಫ್. ಅಂದರೆ ಯಾವ ಕ್ಲಾಸಸ್ಗಾಗಲಿ ಬರೋಕ್ಕೆ ಆಗ್ತಾ ಇರಲಿಲ್ಲ. ಹೆಚ್ಚಾಗಿ ಧ್ಯಾನ 10 ನಿಮಿಷನೂ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಯಾವಾಗಾದರೂ ಟೈಮ್ ಸಿಕ್ಕಾಗ ಒಂದು 5 ನಿಮಿಷ 10 ನಿಮಿಷ ಮಾಡ್ಕೊಳ್ತಾ ಇದ್ದೆ.
ಹೀಗೆ ಸ್ವಲ್ಪ ದಿವಸ ನಡೀತಾ ಇತ್ತು. ನನ್ನ ಮಗನಿಗೆ 1.5 years ಆದಮೇಲೆ ನನಗೆ ತುಂಬ ಮಂಡಿ ನೋವು ಬಂತು. ಮಂಡಿ ನೋವು ಎಷ್ಟು ನೋವು ಅಂದರೆ ಯಾರಾದರೂ ಹ್ಯಾಮರ್ ಅಲ್ಲಿ ಹೊಡೆದ್ರೆ ಹೇಗಿರುತ್ತೆ ಅದು ನನಗೆ ಹೇಳೋದಕ್ಕೆ ಬರಲ್ಲ, ಅಷ್ಟು ಅಕ್ಯೂಟ್ ಪೇಯ್ನ್ ಇರ್ತಾಯಿತ್ತು. ನಾನು ಪತ್ರಿ ಸರ್ ಅವ್ರನ್ನ ಮೊದಲನೇ ಬಾರಿ ಭೇಟಿ ಆಗಿದ್ದು ಚಿಂತಾಮಣಿಯಲ್ಲಿ. ಅವರು ಒಂದು ಪ್ರೋಗ್ರಾಮ್ಗೆ ಬಂದಿದ್ದರು. ನನಗೆ ಮುಂಚೆನೇ ಧ್ಯಾನ ಅಂದರೆ ತುಂಬ ಇಷ್ಟ ಆಗಿಬಿಟ್ಟಿತ್ತು. ಪತ್ರಿ ಸರ್ ಅಂದರೆ ಸ್ವಲ್ಪ ಭಯ ಇತ್ತು, ಆದರೆ ನಾನು ಯೂಶ್ವಲ್ ಆಗಿ ನಾವೇನು ತಪ್ಪು ಮಾಡಿಲ್ಲ ಅಂದರೆ ನಮಗೆ ಭಯ ಯಾಕೆ ಅನ್ನೋ ವಿಷಯ ಯಾವಾಗಲೂ ಇರುತ್ತೆ. ಸೊ ನಾವು ತಪ್ಪು ಮಾಡೋದಿಲ್ಲ, ಸೊ ನಮಗೆ ಭಯನೂ ಬೇಡ ಅಂತ ನಾನು ಜಸ್ಟ್ ಅವ್ರ ಹತ್ರ ಶೇಕ್ ಹ್ಯಾಂಡ್ ಕೊಟ್ಟೆ. ಅವರು ಮೊದಲನೇ ಬಾರಿ ಹೇಳಿರೋ ಅಂಥ ಸ್ಪೀಚ್ ತುಂಬ ಚೆನ್ನಾಗಿತ್ತು. ಆದರೆ ಇವಾಗ ನನಗೆ ನೆನಪಿಲ್ಲ ಏನು ಅಂದರೆ, ಬಟ್ ತುಂಬ ಹುರುಪು ತುಂಬಿಸೋ ಅಂತಹ ಸ್ಪೀಚ್ ಆಗಿತ್ತು. ಅಬೌಟ್ ಮೆಡಿಟೇಷನ್ ಮತ್ತು ಯೂಸಸ್ ಆಫ್ ಮೆಡಿಟೇಷನ್ನೇ ಅವರು ಹೇಳಿದ್ದು. ಹೀಗೆ ಬರ್ತಾ ಬರ್ತಾ ನಾನು ಲೈಟ್ ವರ್ಕರ್ಸಲ್ಲಿ ಎಷ್ಟೊಂದು ಆಡಿಯೋಸ್ ಮಾಡಿದ್ದೀನಿ, ಇಂಗ್ಲೀಷ್ ಆಡಿಯೋಸು. ತುಂಬ ಸ್ಪಿರಿಚುವಲ್ ಬುಕ್ಸ್ ಓದೋದಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ನಾನು ಯಾಕೆ ಈ ಊರಿಗೆ ಬಂದೆ ಅನ್ನೋ ಒಂದು ಪ್ರಶ್ನೆ ಇರ್ತಾಯಿತ್ತು. ಯಾಕೆ ನಾನು ಬೆಂಗಳೂರಲ್ಲೇ ಇರಬಾರ್ದಾಗಿತ್ತು, ಮತ್ತು ನಾನು ಯಾಕೆ ಈ ಊರಿಗೆ ಬಂದೆ ಅನ್ನೋ ವಿಷಯ ಕಾಡ್ತಾ ಇತ್ತು. ಆಮೇಲೆ ನನಗೆ ಧ್ಯಾನದ ಮುಖಾಂತರನೇ ಗೊತ್ತಾಗಿದ್ದು. ಸೊ ಎಲ್ಲರಿಗೂ ಎಲ್ಲ ಒಂದೊಂದು ಕೆಲಸ ಅನ್ನೋದು ನಾವು ನೇಮಿಸ್ಕೊಂಡು ಆಸ್ಟ್ರಲ್ ವರ್ಲ್ಡ್ಸಿಂದ ಭೂಮಿಗೆ ಬಂದಿರ್ತೀವಿ. ನನಗೆ ಒಬ್ಬ ತಮ್ಮ ಮತ್ತು ಒಬ್ಬ ಅಕ್ಕ ಇದ್ದಾಳೆ. ಅವರಿಬ್ಬರು ಬೆಂಗಳೂರಲ್ಲೇ ಇರ್ತಾರೆ. ಸೊ ವೈ ಶುಡ್ ಐ ನಾಟ್ ಬಿ ಸೆಟಲ್ಡ್ ಅಟ್ ಬ್ಯಾಂಗ್ಳೂರ್ ಅಂತ ಒಂದು 10 years ಬೇಜಾರು ಅನ್ನಿಸ್ತಾ ಇತ್ತು. ಬಟ್ ನಾನು ಸ್ಕೂಲ್ಸ್ಗೆ ಈ ಪ್ರಚಾರ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ನನಗೆ ಅರ್ಥ ಆಯಿತು, ಮೈ ಬ್ಲೂ ಪ್ರಿಂಟ್ ಏನಿದೆ ನಾನು ಹೇಳ್ಕೊಡೋದು ಈ ಪ್ಲೇಸಲ್ಲಿರೋದ್ರಿಂದನೇ ನಾನು ಇಲ್ಲಿಗೆ ಬಂದಿರೋದು. ಮತ್ತು ನನಗೆ ಫ್ಯಾಮಿಲಿ ಮೆಂಬರ್ಸು ಅಷ್ಟೇ ತುಂಬ ಟ್ರಿಗರಿಂಗ್ ಆಗಿರ್ತಾಯಿದ್ರು. ಆ ಟ್ರಿಗರ್ಸು ಅಷ್ಟೇ ನನಗೆ ಮೆಸೆಂಜರ್ಸ್ ಅಂತ ಧ್ಯಾನದಕ್ಕೆ ಬಂದಮೇಲೆ ನನಗೆ ಅರ್ಥ ಆಯಿತು. ಸೊ ಐ ಶುಡ್ ನಾಟ್ ಲೂಸ್ ಮೈ ಕಂಟ್ರೋಲ್. ಅಂದರೆ ನಾನು ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ನನಗೆ ಏನೋ ಒಂದು ಲೆಸನ್ ನಾನು ಕಲ್ತಿಲ್ಲ, ಅಂದರೆ ನನ್ನ ಜರ್ನಿಯಲ್ಲಿ ನಾನು ಕಲ್ತಿಲ್ಲ. ಸೊ ಅವ್ರು ನನಗೆ ಅದನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಅಂತ ಅಂದ್ಕೊಂಡು ಯಾವಾಗ ನನಗೆ ಟ್ರಿಗರ್ ಆದ್ರೂ ಸಹ ಈ ಲೆಸನ್ ನಾನು ಏನು ಕಲಿಬೇಕು ಅಂತ ಇದೆಯೋ ಅದನ್ನು ಫಸ್ಟು ಫೋಕಸ್ ಮಾಡಿಕೊಂಡು ಆ ಲೆಸನ್ನ ನಾನು ಕಲ್ತ್ಕೊಳ್ತೀನಿ. ಆಮೇಲೆ ನನಗೆ ಫಿಸಿಕಲ್ ಏಲ್ಮೆಂಟ್ಸ್ ಎಲ್ಲ, ಅಂದರೆ ನನಗೆ ಇಮ್ಡಿ ನೋವು ಬಂದಿತ್ತು. ವಿತೌಟ್ ಮೆಡಿಸನ್ ನಾನು ಧ್ಯಾನದಲ್ಲೇ ಹೀಲ್ ಮಾಡಿಕೊಂಡೆ. ಏನು ಧ್ಯಾನದಿಂದ ಉಪಯೋಗ ಆಗುತ್ತೆ ಅಂತ ಅಂದರೆ, ನಮಗೆ ಡಾರ್ಕ್ನೆಸ್ ಇದೆ, ನಾವು ಲೈಟ್ಗೆ ಬಂದುಬಿಟ್ಟಿದ್ದೀವಿ. ಅಂದರೆ ಮೆಡಿಟೇಷನಲ್ಲಿ ಲೈಟ್ ಇದೆ ಮೀನ್ಸ್ ಅಲ್ಲಿ ಬೆಳಕಿದೆ. ಈ ಕತ್ತಲೆ ಅನ್ನೋದು ಇರೋದೇ ಇಲ್ಲ ಅಂತ ಏನಿಲ್ಲ, ಅವಾಗವಾಗ ನಮಗೆ ಕತ್ತಲೆ ಅನ್ನೋದು ಕಾಣಿಸುತ್ತೆ. ಸೊ ಈ ಬೆಳಕಿಂದ ನಾವು ಆ ಕತ್ತಲೆನ ಓವರ್ಕಮ್ ಮಾಡ್ಕೋಬೇಕು, ಅಂದರೆ ಹೆಚ್ಚಾಗಿ ಧ್ಯಾನ ಮಾಡ್ಕೊಳ್ಬೇಕು. ಮತ್ತು ತುಂಬ ಆತ್ಮವಿಶ್ವಾಸದಿಂದ ಇರಬೇಕು. ನಾನು ಧ್ಯಾನ ಮಾಡಿದೆ ಅಲ್ವಾ, ನನಗೆ ತೊಂದರೆ ಬರಬಾರ್ದಾಗಿತ್ತಲ್ವಾ, ನನಗೆ ಯಾಕೆ ಬಂತು, ಹಾಗಲ್ಲ. ನೀವು ಆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಎನರ್ಜೀಸು ಧ್ಯಾನದಿಂದನೇ ಸಿಗುತ್ತೆ. ಸೊ ಧ್ಯಾನ ಮಾಡಿ ನನಗೆ ಪ್ರಾಬ್ಲಮ್ ಪರಿಹಾರ ಆಗಲಿಲ್ಲ ಅಂತ ಅಲ್ಲ, ಯಾವುದೇ ಸಮಸ್ಯೆಗೂ 100% ಪರಿಹಾರ ಇದ್ದೇ ಇದೆ ಅನ್ನೋದು ನನಗೆ ತಿಳಿಯಿತು. ಸೊ ನನಗಿವಾಗ ಭಯ ಇರೋದಿಲ್ಲ. ಸೊ ಏನೇ ಕಷ್ಟ ಬಂದ್ರೂ ನನಗೆ ಮಾಸ್ಟರ್ಸ್ ಇದ್ದಾರೆ, ಮತ್ತು ಧ್ಯಾನ ಮಾಡಿದ್ದೀನಿ, ಮತ್ತು ಪ್ರಚಾರ ಎಲ್ಲ ಮಾಡಿದ್ದೀನಿ. ಸೊ ದೇ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಅಂತ ನನಗೆ ಈ ರೀಸೆಂಟಾಗಿ ನಾನು 6 months ಆ್ಯಂಗ್ಸೈಟಿಗೆ ಒಳಗಾದೆ. ನಿಜವಾಗ್ಲೂ ನನಗೆ ಗೊತ್ತಿಲ್ಲ ನನಗೆ ಯಾಕೆ ಆ್ಯಂಗ್ಸೈಟಿ ಬಂತು, ಮತ್ತು ತುಂಬ ಡಿಪ್ರೆಷನ್ ಯಾಕೆ ಬಂತು. ನನಗೆ ಐ ಹ್ಯಾವ್ ಎ ಹ್ಯಾಪಿ ಫ್ಯಾಮಿಲಿ, ಮತ್ತು ಪ್ರಚಾರ ಮಾಡಿಕೊಂಡು ತುಂಬ ಖುಷಿಯಾಗಿದ್ದೆ. ಬಟ್ ನನಗೆ ಡಿಪ್ರೆಷನ್ನು ಆ್ಯಂಗ್ಸೈಟಿ ಬಂತು ಅಂದರೆ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಸುಮ್ಮನೆ ಅಳೋದು ಎಲ್ಲ ಆಗ್ತಾಯಿತ್ತು. ಒಂದು 6 months ಐ ಸಫರ್ಡ್, ಬಟ್ ನೌ ಐ ಆಮ್ ವೆರಿ ಹ್ಯಾಪಿ. ಇದಕ್ಕೆ ಸಂಬಂಧಪಟ್ಟಿದ್ದು ನನಗೆ ಯಾಕೆ ಬಂತು ಅಂತ ನನ್ನ ಮಗಳು ಕ್ವಶ್ಚನ್ ಹಾಕ್ಕೊಂಡ್ಳು. ಯಾಕೆಂದರೆ ಅವಳು ಧ್ಯಾನ ಮಾಡದೇ ಇದ್ದರೂ ನನಗೆ ತುಂಬ ಅಟ್ಯಾಚ್ಡ್ ಆಗಿರ್ತಾಳೆ. ಏನೇ ಸ್ವಲ್ಪ ಕಷ್ಟ ನಾನು ಪಟ್ಟರೂ ಅವಳಿಂದ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅವಳಿಗೆ ಡ್ರೀಮಲ್ಲಿ
ಒಬ್ಬ ಋಷಿ ಕಾಣಿಸಿ ನಿಮ್ಮ ತಾಯಿಗೆ ಸ್ವಲ್ಪ ಕಷ್ಟ ತಗಲ್ಸಿದ್ರು ಎಷ್ಟೊಂದು ತಲೆ ಮೇಲೆ ಭಾರ ಬಿದ್ದಂಗೆ ಆಡ್ತಾ ಇದ್ದಾಳೆ, ಧೈರ್ಯವಾಗಿ ಇರೋದಕ್ಕೆ ಹೇಳು, ತುಂಬ ವಿಶ್ವಾಸದಿಂದ ಇರಬೇಕು, ಆವಾಗಲೇ ಅವಳು ಓವರ್ಕಮ್ ಮಾಡೋದಕ್ಕೆ ಆಗೋದು, ಅವಳಿಗೇನೂ ಆಗೋದಿಲ್ಲ, ಶಿ ವಿಲ್ ಬಿ ಫೈನ್ ಅಂತ ಹೇಳಿ ಹೋದರು. 2 o'clock ರಾತ್ರಿ ಅವಳು ಬೆಳಗ್ಗೆ ಎದ್ದು ಮರ್ತು ಬಿಡ್ತಾಳೇನೋ ಅಂತ ಹೇಳಿ ಮಂಚದಿಂದ ಇಳಿದು ಆವಾಗಲೇ ನನಗೆ ಆ ಡ್ರೀಮ್ ಬಗ್ಗೆ ಹೇಳಿದ್ಲು, ಅಮ್ಮ ನೀನು ಧೈರ್ಯವಾಗಿದ್ದರೆ ಯು ವಿಲ್ ಓವರ್ಕಮ್ ಅಂತ. ಖಂಡಿತ ನಿಜವಾಗ್ಲೂ ಹಾಗೇ ಆಯಿತು. ನಾನು ಭಯ ಬಿಟ್ಟು ಧೈರ್ಯವಾಗಿ ಇರೋದಕ್ಕೆ ಸ್ಟಾರ್ಟ್ ಮಾಡಿದೆ. ಏನೇ ನನಗೆ ಪ್ಯಾಲ್ಪಿಟೇಷನ್ಸ್ ಬಂದರೂ, ಭಯ ಅನಿಸಿದ್ರು, ಅಳು ಬಂದ್ರೂ ಐ ಸ್ಟುಡ್ ವಿತ್ ಇಟ್, ಅಂದರೆ ನನಗೆ ಏನೂ ಆಗೋದಿಲ್ಲ ಅನ್ನೋ ವಿಶ್ವಾಸದಿಂದ ಇದ್ದೆ. ಹಾಗೇ ನನಗೆ ಅದು ಪ್ರಾಬ್ಲಮ್ ಸಾಲ್ವ್ ಆಯಿತು. ಸೊ ಅದೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಧ್ಯಾನ ಒಂದು ಕಲ್ಪವೃಕ್ಷ ಇದ್ದಂಗೆ, ನಿಮಗೆ ಏನು ಬೇಕೋ ಅದು ಕೊಡೋದಕ್ಕೆ ಸಿದ್ಧ ಇದೆ. ಆದರೆ ಯು ಶುಡ್ ಮೇಕ್ ಒನ್ಲಿ ಒನ್ ಥಿಂಗ್, ಏನಂದರೆ ನಿಮ್ಮ ಮೈಂಡ್ನ ಸ್ಟಿಲ್ ಮಾಡ್ಕೊಳ್ಳಿ, ಕನ್ಫ್ಯೂಷನ್ಗೆ ಒಳಗಾಗಬೇಡಿ. ಯಾವಾಗ ಒಬ್ಬನೇ ಇದ್ದರೂ ಅಷ್ಟೇ, ಸತ್ಸಂಗ ಇದ್ದರೂ ಅಷ್ಟೇ, ಇಲ್ಲದೇ ಇದ್ದರೂ ಅಷ್ಟೇ, ನೀವು ಎಲ್ಲಿ ಬೇಕಾದರೂ ಧ್ಯಾನವನ್ನು ಮಾಡಿ. ಮೇಕ್ ಯುವರ್ ಮೈಂಡ್ ಮೋರ್ ಸ್ಟಿಲ್, ಅಂದರೆ ಸ್ತಬ್ಧವಾಗಿ ಇರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಹೆಚ್ಚು ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಮತ್ತು ಎಲ್ಲರ ಹತ್ರ ನಿಮ್ಮ ಅನಾರೋಗ್ಯದ ವಿಷಯದ ಬಗ್ಗೆ ಯಾರಿಗೆ ಬೇಡವೋ ಅವ್ರಿಗೆಲ್ಲ ಹೇಳೋದು ಏನೂ ಮಾಡಬೇಡಿ. ಜಸ್ಟ್ ನೀವು ಧ್ಯಾನ ಮಾಡಿಕೊಂಡ್ರೆ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಒಂದೇ ಆನ್ಸರ್, ಧ್ಯಾನ ಅಷ್ಟೇ. ಸುಬ್ರಹ್ಮಣ್ಯ ಸ್ವಾಮಿ ಅವರು, ನಾನೇನೂ ಅವ್ರನ್ನ ಪೂಜಿಸೋದಿಲ್ಲ ಮುಂಚೆಯಿಂದ, ಏನಿಲ್ಲ. ಪ್ರೇಮ್ನಾಥ್ ಸರ್ ಅವ್ರ ಕ್ಲಾಸ್ ಅಟೆಂಡ್ ಮಾಡ್ತೀನಿ ನೈಟ್ ಸೆಷನಲ್ಲಿ. ಅಲ್ಲಿ ಅವರ ಶೂಲದಿಂದ ಎನರ್ಜೀಸ್ ಕಳಿಸಿ ಒಂದು ಎಲಿವೇಟೆಡ್ ಪ್ಲೇಸ್ಗೆ ನನ್ನ ಕರ್ಕೊಂಡು ಹೋದರು. ಮತ್ತು ಅಲ್ಲಿ ಯಾರೂ ಇರಲಿಲ್ಲ, ನಾನು ಒಬ್ಬಳೇ ಇದ್ದೆ. ತುಂಬ ವೈಟ್ ಎನರ್ಜೀಸ್, ಆಲ್ಮೋಸ್ಟ್ 1 hour ನಾನು ಆ ಶೂಲದ ಎನರ್ಜಿ ಅಲ್ಲಿ ಕೂತಿದ್ದೆ. ಮತ್ತು ವಿಶ್ವಾಮಿತ್ರ ಮಹರ್ಷಿಗಳು ಬಂದಾಗ ನಮ್ಮ ರೂಮ್ ಫುಲ್ಲು ಗೋಲ್ಡನ್ ಎನರ್ಜೀಸ್ ಆಗಿತ್ತು. ಮತ್ತು ಫ್ಲವರ್ ಆಫ್ ಲೈಫ್ ಅನ್ನೋ ಒಂದು ಪ್ಯಾಟ್ರನ್ ನನಗೆ ಕಾಣಿಸ್ತಾ ಇತ್ತು. ಅದು ಪ್ಯಾಟ್ರನ್ ಏನು ಅಂತ ಆನ್ ಆ್ಯಂಡ್ ಆನ್ ನನಗೆ ವಿಷನ್ಸಲ್ಲಿ ಕಾಣಿಸ್ತಾ ಇತ್ತು. ಏನು ಅಂತ ನೋಡಿದಾಗ ಅದು ವಿ ಆರ್ ಆಲ್ ಕನೆಕ್ಟೆಡ್, ಒನ್ನೆಸ್. ಅಂದರೆ ನೀವು ಯಾರು ಧ್ಯಾನ ಮಾಡದೇ ಇರೋರು ಬೇರೆ, ಧ್ಯಾನ ಮಾಡೋರು ಬೇರೆ, ಹಾಗೇನಿಲ್ಲ, ಎಲ್ಲರೂ ಒಂದೇ, ಎಲ್ಲರೂ ಇಂಟರ್ ಕನೆಕ್ಟ್ ಆಗಿರ್ತೀವಿ. ಸೊ ಯಾರನ್ನೂ ನಾವು ತಪ್ಪು ಅಥವಾ ಅವ್ರ ಕೆಳಗೆ ಅನ್ನೋ ವಿಷಯ ಇಲ್ಲವೇ ಇಲ್ಲ. ವಿ ಆರ್ ಆಲ್ ಒನ್. ಸ್ವಲ್ಪ ಬೇಗ ಮುಂದುವರಿಯೋರು ಇರ್ತಾರೆ, ಸ್ವಲ್ಪ ಲೇಟಾಗಿ ಈ ಧ್ಯಾನದ ವಿಷಯಕ್ಕೆ ಬರೋರು ಇರ್ತಾರೆ. ಸೊ ಆ ವಿಷಯ ನನಗೆ ಫ್ಲವರ್ ಆಫ್ ಲೈಫಲ್ಲಿ ಗೊತ್ತಾಯಿತು. ಆ ಪ್ಯಾಟ್ರನ್ ನನಗೆ ಆನ್ ಆ್ಯಂಡ್ ಆನ್ ಕಾಣಿಸೋವಾಗ. ಇನ್ನೊಂದೇನು ಅಂದರೆ ಆ ಫ್ಲವರ್ ಆಫ್ ಲೈಫ್ ಅನ್ನೋದು ಪ್ರೊಟೆಕ್ಟಿವ್ ಶೀಲ್ಡ್ ಅಂತೆ. ಸೊ ವಿ ಡಿಡ್ ಎ ಮೆಡಿಟೇಷನ್ ಆ್ಯಕ್ಚುಲಿ, ಅಂದರೆ ಹೋಲ್ ಅರ್ತ್ಗೆ ಆ ಫ್ಲವರ್ ಆಫ್ ಲೈಫ್ ಪ್ರೊಟೆಕ್ಟ್ ಮಾಡ್ತಾ ಇರೋ ಹಾಗೆ ನಾವು ಇಮ್ಯಾಜಿನ್ ಮಾಡಿಕೊಂಡು ಮೆಡಿಟೇಟ್ ಮಾಡಿದ್ವಿ. ಇನ್ನೂ ಒಂದು ಯೂನಿಕಾರ್ನ್ ವರ್ಲ್ಡ್ಗೆ ನಾನು ಕನೆಕ್ಟೆಡ್ ಅಂತ ನನಗೆ ಧ್ಯಾನದಲ್ಲಿ ನನಗೆ ಅರ್ಥ ಆಯಿತು. ಹೀಗೆ ಅನುಭವಗಳು ತುಂಬ ಇದೆ. ನನಗೆ ನೆನಪಿರೋ ಅಂಥ ಮುಖ್ಯವಾದ ಅನುಭವಗಳನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ನಾನು ಏನು ಸಂದೇಶ ಹೇಳ್ತೀನಿ ಅಂದರೆ, ಇವಾಗ ತುಂಬ ವರ್ಷಗಳ ಹಿಂದೆ ನಾನು ಹೇಳ್ದಂಗೆ ನನಗೂ ಧ್ಯಾನ ತಟ್ಟಿರಲಿಲ್ಲ, ಮೀನ್ಸ್ ಅದು ಮಾಡಬೇಕು ಅಂತ ಅನಿಸಿರಲಿಲ್ಲ. ಇವಾಗ ಸಂಗಮ ಯುಗದಲ್ಲಿ ನೀವು ಎಷ್ಟೆಷ್ಟು ಧ್ಯಾನ ಮಾಡ್ತೀವೋ, ಬಿಸ್ನೆಸ್ ಮಾಡ್ಕೊಳ್ಳೋ ಟೈಮ್ ಇದು, ನೀವು ನಂಬ್ತಿರೋ ಇಲ್ವೋ ನಿಜ ಇದು. ಈ ಸಂಗಮ ಯುಗದಲ್ಲಿ ಯಾರು ಎಷ್ಟು ಪ್ರಚಾರ ಮಾಡ್ತಾರೋ, ಎಷ್ಟು ಧ್ಯಾನ ಮಾಡ್ತಾರೋ ಅಷ್ಟು ಬಿಸ್ನೆಸ್ ನಿಮಗೆ, ಅಷ್ಟು ಪಾಯಿಂಟ್ಸ್ ನಿಮ್ಮೊಳಗೆ ಇದಾಗ್ತಾ ಇರುತ್ತೆ. ಆಮೇಲೆ ನಿಮ್ಮ ಕರ್ಮಗಳು ಎಲ್ಲ ಕಳೆಯುತ್ತೆ. ನೀವು ಇದನ್ನು ಖಂಡಿತ ನಂಬಿ. ಸೊ ಈ ಕಲಿಕಾಲದ ಕೊನೆಯ ಒಂದು ಸಮಯದಲ್ಲಿ ಏನು ಅಂತಾರೆ, ಇದನ್ನು ಸಂಗಮ ಯುಗ ಅಂತಾರಲ್ವ. ಸೊ ಅದರಲ್ಲಿ ಹೆಚ್ಚು ವ್ಯಾಪಾರ ಮಾಡ್ಕೊಳ್ಳಿ, ಅಂದರೆ ಹೆಚ್ಚು ಅರ್ನ್ ಮಾಡಿ, ಪುಣ್ಯನ ಅರ್ನ್ ಮಾಡಿ, ಹೆಚ್ಚು ಪ್ರಚಾರ ಮಾಡಿ, ಹೆಚ್ಚು ಧ್ಯಾನ ಮಾಡಿ. ನೀವು ಕಡಿಮೆ ಧ್ಯಾನ ಮಾಡಿದ್ರೂ ಪರವಾಗಿಲ್ಲ, ಹೆಚ್ಚು ಪ್ರಚಾರವನ್ನು ಮಾಡಿ. PMC ಕನ್ನಡ ಚಾನಲಲ್ಲಿ ನಾನು ಹೇಳಿದ ಹಾಗೆ ನನಗೆ ಮುಂಚೆ ಅಷ್ಟೊಂದು ಏನೂ ಪರಿಚಯ ಇರಲಿಲ್ಲ, ಪ್ರೋಗ್ರಾಮ್ಸ್ ಗೊತ್ತಿರಲಿಲ್ಲ. ನೋಡಿ ಇವಾಗ ತುಂಬ ಮೀಡಿಯಾ ಬಂದಾಗಿಂದ ತುಂಬ ಬೇಗ ನೀವು ಮನೆಯಲ್ಲೇ ಕೂತ್ಕೊಂಡು ಧ್ಯಾನವನ್ನು ಹೇಗೆ ಮಾಡ್ಬೋದು ಅಂತ ಕಲಿಬಹುದು, ಧ್ಯಾನ ಅನುಭವಗಳ ಬಗ್ಗೆ ತಿಳಿಬಹುದು, ಮತ್ತು ಧ್ಯಾನದ ಅನೇಕ ಪುಸ್ತಕಗಳ ಬಗ್ಗೆನೂ ನೀವು ಈ ಚಾನಲಲ್ಲಿ ತಿಳ್ಕೊಬಹುದು. ನೀವು ಈ ಚಾನಲ್ನ ಫಾಲೋ ಮಾಡ್ತಾ ಇದ್ದರೆ ನಿಮಗೆ ಬರೋ ಡೌಟ್ಸ್ ಎಲ್ಲ ಒಂದೊಂದು ಡೌಟು ಕ್ಲಿಯರಾಗಿ ಗೊತ್ತಾಗುತ್ತೆ.
ಆಮೇಲೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಸೊ ಖಂಡಿತ ಈ ಚಾನಲ್ಗೆ ನೀವು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನನಗೆ ಇಂಥ ಒಳ್ಳೆಯ ಅವಕಾಶವನ್ನು ಕೊಟ್ಟ PMC ಕನ್ನಡ ಚಾನಲ್ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. PMC ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ and give your experiences for PMC. Record your experiences so that the whole world will know your experiences.